ಜೀಸಸ್ ಇದ್ದಿದ್ದು 2000 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ 2500 ವರ್ಷದ ಹಿಂದೆ ಪಿರಮಿಡ್ ಕಟ್ಟಿದ್ದಾರೆ. ಬನ್ನಿ ಇದರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೇಶ್ ಕನ್ನಡ. ಪಿರಮಿಡ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅದರ ಬಗ್ಗೆ ಹೇಳ್ತೀನಿ. ಒಂದೊಂದು ಕೇಳ್ತಾ ಇದ್ದಾರೆ, ಅಷ್ಟು ಆಶ್ಚರ್ಯಕರವಾಗಿದೆ. 4500 ವರ್ಷಗಳ ಹಿಂದೆ ಒಂದು ಮಾನ್ಯುಮೆಂಟ್ ಕಟ್ತಾರೆ. ಅದು ಈಗಿನವರೆಗೂ 7 ವಂಡರ್ಸ್ ಆಫ್ ದ ವರ್ಲ್ಡಲ್ಲಿದೆ. ಹೌದಾ? ಅವಾಗಿರೋ ಇಂಜಿನಿಯರ್ಸ್ ಯಾವ ಲೆವೆಲ್ಗೆ ಇಂಜಿನಿಯರ್ಸ್ ಇದ್ದರು, ಅದನ್ನು ರೀಕ್ರಿಯೇಟ್ ಮಾಡಬೇಕಂದ್ರೆ ಈಗಿರೋ ಲೇಟೆಸ್ಟ್ ಟೆಕ್ನಾಲಜಿ ಕೈಯಲ್ಲೂ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟು ಈ ಪಿರಮಿಡ್ ಕಟ್ಟಿದ್ದು ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, 30,000 ಜನ. 30,000 ಜನ 20 ವರ್ಷ ಕಟ್ಟಿದ್ದಾರೆ. ಅವಾಗ ಎಷ್ಟು ಇದು ಹಾಕಿದೆ, ಎಷ್ಟು ಶ್ರಮ ವಹಿಸಿ ಅದನ್ನು ಕಟ್ಟಿದ್ದಾರೆ ನೋಡಿ ಅಲ್ವಾ. ಈ ಪಿರಮಿಡ್ ಆಫ್ ವಿಸಾ ಅಂತ ಹೇಳ್ತಾರೆ. ಇದೇ ಟಾಲೆಸ್ಟ್ ಟಾಲೆಸ್ಟ್ ಬಿಲ್ಡಿಂಗ್ ಆ ಟೈಮಲ್ಲಿ. ಈಫಿಲ್ ಟವರ್ ಬರೋಕ್ಕೆ ಮುಂಚೆ ಅದೇ ಟಾಲೆಸ್ಟ್ ಬಿಲ್ಡಿಂಗ್ ಅಂತಲೇ ಹೇಳ್ತಾರೆ. ಅದು ಇದನ್ನು ಕಿಂಗ್ ನೆಫ್ರೂ ಅಂತಿದ್ದಾರಲ್ಲ, ಅವ್ರು ಫಸ್ಟ್ ಒಂದು ಪಿರಮಿಡ್ ಕಟ್ತಾರೆ. ಆ ಪಿರಮಿಡ್ ರೆಕಾರ್ಡ್ನ ಬ್ರೇಕ್ ಮಾಡಿದ್ದು ಅವ್ರ ಮಗ. ಅದೇ ಇವಾಗಿರೋ ಪಿರಮಿಡ್ ಆಫ್ ವಿಸಾ. ಬ್ರೇಕ್ ಮಾಡಿ ಇವಾಗಿರೋ ಟಾಲೆಸ್ಟ್ ಪಿರಮಿಡ್ಡು ಇದೆ. ಏನಕ್ಕೆ ಪಿರಮಿಡ್ ಕಟ್ಟಿದ್ರು ಅಂತ ನೋಡೋಣ. ಫಸ್ಟು ಏನಕ್ಕೆ ಅನ್ನೋಕ್ಕಿಂತ ಹೇಗೆ ಕಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ. ಪಿರಮಿಡ್ ಫಸ್ಟು ಈ ಈಜಿಪ್ಟಲ್ಲಿರೋರು ಒಂದು ಥಿಂಕಿಂಗ್ ಇದೆ, ಲೈಫ್ ಆಫ್ಟರ್ ಡೆತ್, ಸತ್ತ ಮೇಲೂ ಜೀವನ ಇದೆ, ಲೈಫ್ ಇದೆ ಅಂತ ಅವ್ರ ಒಂದು ನಂಬಿಕೆ. ಆದ್ದರಿಂದ ಸತ್ತ ಮೇಲೂ ಒಬ್ಬರು ಸತ್ತರೆ ಅವ್ರಿಗೆ ಆ ಕಡೆ ಅವ್ರು ಬದುಕೋಕ್ಕೋಸ್ಕರ, ಅದೇ ಲೈಫ್ ಆಫ್ಟರ್ ಡೆತ್ ಅಲ್ವಾ, ಏನೇನು ಐಟಮ್ಸ್ ಬೇಕು ಎಲ್ಲ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಪಿರಮಿಡ್ ಅಂತ ಕಟ್ಟಿ ಅದರೊಳಗೆ ಇಟ್ಬಿಡ್ತಾರೆ ಅಲ್ವಾ. ಹೀಗೆ ಮಾಡ್ತಾಯಿದ್ದಾರೆ. ಅದು ಅವ್ರವ್ರ ಶಕ್ತಿ ಅನುಸಾರ. ಬಡವರಾಗಿದ್ದರೆ ಅವ್ರಿಗೊಂದು ಚೇರು, ಟೇಬಲ್ಲು, ಬಿಂದಿಗೆ, ಇದೆಲ್ಲ ಅಲ್ಲೇನೇನು ಬೇಕು, ಸ್ವರ್ಗ ಅಂತಾರಲ್ಲ, ಅಲ್ಲೇನೇನು ಬೇಕು ಅಂತ ಥಿಂಕಿಂಗು ಏನೋ ಗೊತ್ತಿಲ್ಲ. ಅದು ಸ್ವಲ್ಪ ಒಂದು ಲೆವೆಲ್ಗಿದ್ದರೆ ಹಣ, ಒಡವೆಗಳು ಇದೆಲ್ಲ ಹಾಕಿ ಕೆಲವರು. ಆಮೇಲೆ ಕಿಂಗು ಯಾರು ಸತ್ತರೆ ಟೋಟಲ್ ಬೆಳೆ ವಸ್ತುಗಳು, ಹಾರ, ಅದು ಇದು ಎಲ್ಲ ತೆಗೆದುಹಾಕಿ ಕಟ್ತಾರೆ ಇದು. ಆಮೇಲೆ ಇದು ಕಟ್ಟಬೇಕಂದ್ರೆ ಕೆಲವು ಪಿರಮಿಡ್ಗಳು ತುಂಬ ದೊಡ್ಡ, ಫಸ್ಟು ಒಂದು ಲೆವೆಲಾಗಿ ಕಟ್ತಾರೆ. ಈ ಒಂದು ಲೆವೆಲ್ ಕಟ್ಟುವಾಗ ಏನಾಯ್ತು ಅಂದರೆ, ಇದನ್ನು ಕಳ್ತನ ಮಾಡೋಕ್ಕಂತಲೇ ಕಳ್ಳರು ನೈಟು ಏನೇನು ಐಟಮ್ಸ್ ಇಟ್ಟಿರ್ತಾರೆ ಎಲ್ಲ ಕತ್ಕೊಂಡು ಹೋಗ್ಬಿಡ್ತಾರೆ. ಇದರಿಂದ ವೆಕ್ಸಾಗಿ ಅಲ್ಲಿರೋ ಜನರು ಸೆಕೆಂಡ್ ಲೆವೆಲ್ ಕಟ್ತಾರೆ, ಥರ್ಡ್ ಲೆವೆಲ್ ಕಟ್ತಾರೆ. 3 ಲೆವೆಲ್ಸ್ ಕಟ್ಟೋದು ಅಷ್ಟು ದೊಡ್ಡ ಪಿರಮಿಡು. ಇದರಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ, ಇದು ಇರೋದು ಬಂದು ಡೆಸರ್ಟ್, ಮರುಭೂಮಿ. ಈ ಮರುಭೂಮಿಯಲ್ಲಿ ಅಷ್ಟು ಕಲ್ಲುಗಳು ಹೆಂಗೆ ಸಾಗಿಸಿದ್ರು, ಇದೀಗ ಕೇಳಿದ್ರು ಆಶ್ಚರ್ಯನೇ. ಈಗಲೂ ನೀವೆಲ್ಲ ವಿಸಿಟ್ ಮಾಡಿ ನೋಡಿ, ಯಾವುದು ಗೂಗಲ್ ಸರ್ಚ್ ಮಾಡಿ, ಅಕ್ಕಪಕ್ಕ ಯಾವುದು ಬಿಲ್ಡಿಂಗ್ ಇರಲ್ಲ, ಬರೀ ಪಿರಮಿಡ್ಗಳು ಮಾತ್ರ ಇರುತ್ತೆ. ಅದು ಡೆಸರ್ಟ್. ಅದು ಅಷ್ಟು ಕಲ್ಲುಗಳು ಹೇಗೆ ಸಾಗಿಸಿದ್ರು ಆ 4500 ವರ್ಷಗಳ ಹಿಂದೆ. ಈಗ ನಮಗೆ 7th ವಂಡರ್ ತಾಜ್ ಮಹಲ್ ವಂಡರ್ ಇರ್ತೀಯಲ್ವಾ, ಅದು ಕಟ್ಟಿ 500 ವರ್ಷಗಳ ಹಿಂದೆ. ಅದರಲ್ಲಿ ಅಷ್ಟು ಮಿಸ್ಟ್ರಿ ಇರುವಾಗ 4500 ವರ್ಷಗಳಿಂದ ಎಷ್ಟು ಮಿಸ್ಟ್ರಿ ಇರ್ಬೋದು ಅದರಲ್ಲಿ ಅಲ್ವಾ. ಇಂಜಿನಿಯರ್ಸ್ ಕೆಪ್ಯಾಸಿಟಿ ನೋಡಿ. ಕೆಲವರು ಹೇಳ್ತಾರೆ ಅದನ್ನು ಬಂದ್ಬಿಟ್ಟು ಇವ್ರು ಕಟ್ಟಿದ್ದು, ಸ್ಲೇವ್ಸ್ ಅಲ್ಲ, ಟ್ರೈನ್ಡ್ ಇಂಜಿನಿಯರ್ಸ್ ಕಟ್ಟಿರೋದು. ಯಾಕಂದರೆ ಆ ಮೇಜರ್ ದೊಡ್ಡ ಪಿರಮಿಡ್ ಪಕ್ಕ ಸಣ್ಣ ಟುಂಬುಗಳು ಇದೆಯಂತೆ. ಅವ್ರಿಗೆ ಮರ್ಯಾದೆ ಕೊಡೋಕ್ಕೋಸ್ಕರ ಅವ್ರಿಗೆ ತಕ್ಕ ಮಟ್ಟಿಗೆ ಏನೇನು ಬೇಕೋ ಅದನ್ನು ಹಾಕಿ ಲೈಫ್ ಆಫ್ಟರ್ ಡೆತ್ ಅಂದ್ಬಿಟ್ಟು ಅವ್ರಿಗೂ ಇದು ಮಾಡಿ, ಅವ್ರು ಸತ್ತ ಮೇಲೆ ಇವ್ರು ಹಾಕಿ ಅಂತ ಕೆಲವು ಐಟಮ್ ಇಟ್ಟು ಟೂಂಬ್ ಕಟ್ಟಿದ್ದಾರಂತೆ. ಓಕೆ, ರಾಜ ಅಷ್ಟು ಚೆನ್ನಾಗಿ ನೋಡಿಕೊಂಡು ಇದ್ದಾರೆ ಅವ್ರಿಗೆ, ಅದಕ್ಕೆ ಅವ್ರಿಗೋಸ್ಕರ ಪಿರಮಿಡ್ ಕಟ್ಟಿದ್ದಾರೆ. 20 ಟನ್ ಎಡೆಯುಳ್ಳ ಒಂದು ಐಟಮ್ನ ಆ ಹೈಟಿಗೆ ತೊಗೊಂಡೋಗಿ ಕಟ್ಟಿದ್ದಾರೆ. ಒಂದೇ ಒಂದು ಕಲ್ಲು, ಅಷ್ಟು ದೊಡ್ಡ ಕಲ್ಲು ಹೆಂಗೆ ಆ ಹೈಟಿಗೆ ತೊಗೊಂಡೋಗಿ ಕಟ್ಟಿದ್ರು. ಈಗ ಕ್ರೇನ್ಗಳು ತಗೊಂಡು ಇದು ಮಾಡಿದ್ರು ಅಷ್ಟು ಇದಕ್ಕೆ ಕಟ್ಟೋಕ್ಕಾಗಲ್ಲ. ಇನ್ನೊಂದು, ಆ ಸ್ಟ್ರಕ್ಚರ್ನ ಈಗ ರೀಕ್ರಿಯೇಟ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನಿಜ, ರೀಕ್ರಿಯೇಟ್ ಮಾಡೋಕ್ಕೆ ಆಗೋ ಥರ ಇದ್ದರೆ ಈಗ ಕೆಲವು ಕಟ್ತಾಯಿದ್ರು, ಅಟ್ಲೀಸ್ಟ್ ರೀಕ್ರಿಯೇಟ್ ಮಾಡಿ ನೋಡೋಣ ಅಂತ. ಅದು ಆಗೋಲ್ಲ. ಆಮೇಲೆ ಒಳಗೋಗಿ ನೀವು ನೋಡೋಕ್ಕಾಗಲ್ಲ. ಒಳಗೋಗಿ ಅವರು ಒಂದು ಸಣ್ಣ ದಾರಿ ಮಾಡಿದ್ದಾರೆ, ನೀವು ಆ ದಾರಿಯಲ್ಲಿ ಹೋಗೋಕ್ಕಾಗೋದು.
ನೀವು ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಅವ್ರು ಬೇರೆ ಕಡೆ ಟ್ರೈ ಮಾಡಿದ್ರೆ ಎಲ್ಲಿ ಒಂದು ಕಲ್ಲು ಎತ್ತಿದ್ರೆ ಎಲ್ಲ ಬಿದ್ದೋಗ್ಬಿಡುತ್ತೋ ಅಂತ ಭಯ. ಅವ್ರು ಕೊಟ್ಟಿರೋ ಜಾಗದಲ್ಲೇ ಹೋಗ್ಬೇಕು. ಇನ್ನೊಂದು ಏನಂದರೆ, ಎಲ್ಲರೂ ಈಗ ವಾಸ್ತು ಬೇಕು, ಅದು ಬೇಕು, ಇದು ಬೇಕು ಅಂತ ಗೋಡೆ ಹೊಡೆಯೋದು, ಒಂದು ಗೋಡೆ ಹೊಡೆದ್ರೆ ಇನ್ನೊಂದು ಗೋಡೆ ಸೇಲ್ ಹೊಡೆಯೋದೆಲ್ಲ ಆಗುತ್ತೆ. ಬಟ್ ಆಗ ವಾಸ್ತು ಪ್ರಕಾರ ಅಂತ ಅವ್ರು ಯಾವ ವಾಸ್ತು ನೋಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆಮೇಲೆ ಒಳಗೆ ಹೋಗಿರೋ ಐಟಮ್ನ ಇನ್ನು ಹೊರಗಡೆ ತಗೊಂಬರೋಕ್ಕೆ ಚಾನ್ಸೇ ಇಲ್ಲವಂತೆ. ಯಾಕಂದರೆ ಅವ್ರು ಏನು ಮಾಡಿದ್ದಾರೆ, ರಾಜನಿಗೆ ಏನೇನು ಬೇಕು ಐಟಮ್ಸು ಎಲ್ಲ ಹಾಕಿ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟ ಮೇಲೆ ಕಟ್ಟಿದ್ದಾರೆ. ಅದು ಕಟ್ಬಿಟ್ಟು ಸಣ್ಣ ದಾರಿ ಮಾಡಿದ್ದಾರೆ. ಆ ದಾರಿಲಿ ನೀವು ಅದನ್ನ ತಗೊಂಬರೋಕ್ಕೆ ಆಗ ಚಾನ್ಸೇ ಇಲ್ಲ, ಹಂಗೆ ಕಟ್ಟಿದ್ದಾರೆ. ನೋಡಿ ಅವ್ರ ಟೆಕ್ನಾಲಜಿ, ಆಗಿನ ಇಂಜಿನಿಯರ್ ಟೆಕ್ನಾಲಜಿ ನೋಡಿ ಹೇಗಿದೆ. ಈಗಲೂ ಕೆಲವು ಮಿಸ್ಟ್ರಿಗಳು ತಾಜ್ ಮಹಲ್ದು ಕನ್ನಡಕ್ಕಾಗಲ್ಲ. ನೀರು ಸನ್ಶೈನು ಎಲ್ಲಿ ಬರುತ್ತೆ, ಸನ್ಶೈನ್ ಕರೆಕ್ಟಾಗಿ ಆ ಮಸೀದಿ ಮೇಲೆ ಹೇಗೆ ಬೀಳುತ್ತೆ, ಒಳಗಿರೋ ಇದರ ಮೇಲೆ ಸಮಾಧಿ ಮೇಲೆ ಹೇಗೆ ಬೀಳುತ್ತೆ, ಆ ಮಳೆ ಬಂದರೆ ಅಲ್ಲಿ ಮಾತ್ರ ತೊಟ್ಟಿಕ್ಕತಿ ಹೇಗೆ, ಇದೆಲ್ಲ ಯಾರು ಕಂಡಿಡಿಯೋಕ್ಕಾಗಿಲ್ಲ. ಆ ಥರ ಸಾಕಷ್ಟು ಮಿಸ್ಟ್ರಿಗಳು ಪಿರಮಿಡ್ದು ಇದೆ. ಅದು ಈಗಲ್ದಲ್ಲ, 4500 ವರ್ಷಗಳ ಹಿಂದೆ ಇರೋ ಪಿರಮಿಡ್ದು. ಅಲ್ಲಿ ಈ ಕೆಲವು ಇದು ಹೇಳ್ತಾರೆ ಏನಂದರೆ, ಅಲ್ಲಿ ನೈಲ್ ನದಿ ಇದೆ, ಆ ನೈಲ್ ನದಿ ಮೂಲಕನೇ ಕಲ್ಲುಗಳನ್ನ ಸಾಗಿಸಿ ಕಟ್ಟಿರೋದು ಅಂತ. ಬಟ್ ನೈಲ್ ನದಿ ಮೂಲಕ ಅದು ಹೇಗೆ ಸಾಗಿಸಿದ್ರು, ಈಗಿರೋ ಫೆಸಿಲಿಟಿ ಇದೆಯಾ ಅಲ್ಲಿ? ಅದು ಇಲ್ಲ. ಆ ನೈಲ್ ನದಿಗೂ ಅವ್ರು ಕಟ್ಟಿರೋ ಜಾಗಕ್ಕೆ ಎಷ್ಟು ದೂರ ಇದೆ ಅದು ಗೊತ್ತಿಲ್ಲ. ಇಷ್ಟೆಲ್ಲ ಮಿಸ್ಟ್ರಿಗಳು ಪಿರಮಿಡಲ್ಲಿದೆ. ಕೆಲವು ಮೂವಿಗಳಲ್ಲಿ ಅದು ಪಿರಮಿಡ್ನ ತೋರಿಸ್ತಾರೆ, ಡೈರೆಕ್ಟ್ ಲೈವ್ ಆಗಿ ಶೂಟ್ ಮಾಡಿ ತೋರಿಸ್ತಾರೆ. ನಾವು ಇಷ್ಟೇ ಮಾಡೋಕ್ಕಾಗೋದು, ಅವ್ರು ಕಟ್ಟಿರೋದನ್ನ ವಿಡಿಯೋ ಮಾಡಿ ತೋರಿಸ್ಬೋದು ಹೊರತು ಅದನ್ನು ಟ್ರೈ ಮಾಡಿ ಕಟ್ಟೋಕ್ಕೆ ಆ ಲೆವೆಲ್ ಇಂಜಿನಿಯರ್ಗಳು ಇಲ್ಲ, ಅದನ್ನು ಟ್ರೈ ಮಾಡೋಕ್ಕೂ ಹೋಗಲ್ಲ ಅಲ್ವಾ. ಇಷ್ಟು ಹೇಳಿ ಈ ಥರ ಒಂದು ಮಿಸ್ಟ್ರಿ ಸ್ಟೋರಿಗಳು ಕೆಲವು ನಾನು ತೊಗೊಂಬಂದು ನಿಮಗೆ ಹೇಳ್ತೀನಿ. ನಿಮಗೆ ಈ ಥರ ಸ್ಟೋರಿಗಳು ಇಷ್ಟ ಆದರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ. ಆಮೇಲೆ ಯಾರ್ಯಾರಿಗೆ ಈ ಥರ ಸ್ಟೋರಿ ಕೆಲವು ಗೊತ್ತೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ನಾನು ಅದನ್ನು ತೆಗೆದು ಸ್ಟೋರಿಯಾಗಿ ಕನ್ವರ್ಟ್ ಮಾಡಿ ಹೇಳ್ತೀನಿ. ಇಷ್ಟಲ್ಲಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.